ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಮ್ಯಾಚ್ ನೀವೆಲ್ಲ ನೋಡಿರ್ತೀರ, CSK ವರ್ಸಸ್ ಪಂಜಾಬ್. ಪಾಪ ನೆನ್ನೆ CSK ಫ್ಯಾನ್ಸ್ಗಳು ನಿದ್ದೆ ಮಾಡಿರಲ್ಲ. ಸೊ ನಮಗೆಲ್ಲರೂ ಗೊತ್ತಿರೋ ಪ್ರಕಾರ, ನಿಮಗೆ ಗೊತ್ತು, ಅನ್ಕ್ಯಾಪ್ಡ್ ಪ್ಲೇಯರ್, ಒಂದೇ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿಲ್ಲ ಗುರು. ಪ್ರಿಯಾನ್ಸ್ ಆರ್ಯ, ರಿಮೆಂಬರ್ ದ ನೇಮ್, ಪ್ರಿಯಾನ್ಸ್ ಆರ್ಯ. 39 ಬಾಲ್ ಸೆಂಚುರಿಗಳು. ಪಾಪ CSK ಅವರು ಈ ಮ್ಯಾಚ್ ಹೆಂಗಾರ ಮಾಡಿ ಗೆಲ್ಲಬೇಕು ಅಂತ ಬಂದರು. ಬಟ್ ಅವ್ರು ಪ್ರಿಪೇರ್ ಆಗಿ ಬಂದಿದ್ದೆ ಶ್ರೇಯಸ್ ಅಯ್ಯರ್ಗೋಸ್ಕರ, ಬೇಗ ಔಟ್ ಮಾಡಿಬಿಟ್ರೆ ಶ್ರೇಯಸ್ ಅಯ್ಯರನ್ನ ನಮ್ಮ ಮ್ಯಾಚ್ ನಮ್ಮ ಕಡೆ ಆಗುತ್ತೆ ಅಂತ ಬಂದರು. ಬಟ್ ಔಟ್ ಆಫ್ ಸಿಲೆಬಸ್ ಆಗಿ ಬಂದಿದೆ ನಮ್ಮ ಪ್ರಿಯಾನ್ಸ್ ಆರ್ಯ. ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ ಗುರು. 39 ಬಾಲಲ್ಲಿ ಸೆಂಚುರಿ ಹೊಡಿತಾರೆ ಅಂತ ಹೇಳಿದ್ರೆ ಅವರ ಒಂದು ಲೆವೆಲ್ ಏನು ಹೇಳ್ತಾರಲ್ಲ, ರಗಡ್ ಸೆಂಚುರಿ ಅಂತ ಹೇಳ್ಬೋದು ನೆನ್ನೆ. ಸೊ ನೆನ್ನೆ ಮ್ಯಾಚ್ನ ಒಂದು ಹೈಲೈಟ್ ಅಂತ ಹೇಳಿದ್ರೆ, ಒಂದು ಒಳ್ಳೆ ಬ್ಯಾಟಿಂಗ್ ನೋಡೋ ಸಿಕ್ತು ಗುರು ಎರಡು ಕಡೆ ಟೀಮಿಂದ. ಹೌದು, 12 ರನ್ನಿಂದ CSK ಅವರು ಸೋತರು. ಅದ್ರ ತಕ್ಕನಾಗೂ ಕೂಡ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟು ಒಂದು ಫೈಟ್ ಬ್ಯಾಕ್ ಮಾಡಿದ್ರು. ಜಸ್ಟ್ 12 ರನ್ನಿಂದ ಏನೋ ಸೋತರು. ಸೊ ನೆಕ್ಸ್ಟು ಇಲ್ಲಿ ರಗಡ್ ಬ್ಯಾಟಿಂಗ್ ಮಾಡಿದ್ದು ಕಿಂಗ್ಸ್ 11 ಪಂಜಾಬು. ಅದರಲ್ಲೂ ಕೂಡ ಒನ್ ಮ್ಯಾನ್ ಶೋ. ಪ್ರಿಯಾನ್ಸ್ ಆರ್ಯ 39 ಬಾಲ್ಸ್ಗೆ ಒಂದು 100 ರನ್ ರೀಚ್ ಆಗಿದ್ದು ಒಂದು ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳ್ಬೋದು, ಅನ್ಕ್ಯಾಪ್ಡ್ ಪ್ಲೇಯರು. ಸೊ ನೆಕ್ಸ್ಟು ಶಶಾಂಕ್ ಆರ್ಯ ಮತ್ತು ಮ್ಯಾಕ್ರೋ ಜೇಸನ್ ಲಾಸ್ಟ್ 5 ಓವರ್ಗೆ ಏನೋ 75 ರನ್ಸ್ ಏನೋ ಲಾಸ್ಟಲ್ಲಿ ಒಂದು ಚರ್ಚಿ ಬಿಸಾಕಿದ್ರು ಪಾಪ CSK ಬೌಲರ್ಸ್ಗಳಿಗೆ. ಟೋಟಲಾಗಿ ಸೊ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು 220 ರನ್ಸ್ ಟಾರ್ಗೆಟ್ ಕೊಟ್ಟರು CSK ಅವ್ರಿಗೆ. ಸೊ ಅದ್ರ ತಕ್ಕನಾಗಿ CSK ಕೂಡ ಒಂದು ಒಳ್ಳೆ ಸ್ಟಾರ್ಟಿಂಗ್ನ ಪಡ್ಕೊಂಡ್ರು. ಡೆವಿನ್ ಕಾಂಬೆ ಮತ್ತು ಸಚಿನ್ ರವೀಂದ್ರ ಏನೋ ಪವರ್ ಪ್ಲೇಯಲ್ಲಿ 6 ಓವರ್ಗೆ 68 ರನ್ಸ್, ಒಂದು ನಾಟ್ ಗುಡ್ ಅಂತ ಹೇಳ್ಬೋದು, ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಆ್ಯಕ್ಚುಲಿ. 69 ರನ್ಸ್ 6 ಓವರ್ ಪವರ್ ಪ್ಲೇ ಅಂತ ಹೇಳಿದ್ರೆ ಒಂದು ಒಳ್ಳೆ ಫೈಟ್ ಬ್ಯಾಕು. ಸೊ ಅದಾದಮೇಲೆ ಸಚಿನ್ ರವೀಂದ್ರ ಯಾವಾಗ ಔಟ್ ಆದರೂ ಆವಾಗಲಿಂದ ವಿಕೆಟ್ಗಳು ಒದಣ ಬಂದಣ ಸೊ ಈ ಥರ ಮಾಡಿದ್ರು. ಸೊ ನೆಕ್ಸ್ಟ್ ಬಂದಿದ್ದೆ ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಶಿವಮ್ ದುಬೆ. ಗೊತ್ತಲ್ಲ ಶಿವಮ್ ದುಬೆ, ವಡಿ ಮಗ ಬೀಸು ಸೊ ಮಾಡಿದ್ರು. ಬಟ್ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ನೆಕ್ಸ್ಟ್ ಬಂದಿದೆ ನಮ್ಮ ತಲಾ ಧೋನಿ ಅಣ್ಣ. ಸೊ ಏನಕ್ಕೂ ಕೂಡ ಈ ಸೀಸನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಧೋನಿ ಯಾಕೋ ಕೂಡ ನಿಮಗೆಲ್ಲ ನೋಡ್ಬೋದು ಟೆಸ್ಟ್ ಥರ ಆಡ್ತಾಯಿದ್ರೆ ಎಲ್ಲ ಮ್ಯಾಚಲ್ಲೂ ಕೂಡ. ಸೊ ನೀವು ಏನಕ್ಕೂ ಗೊತ್ತಿಲ್ಲ, ಟೆಸ್ಟು ಹೇಳ್ತಾರಲ್ಲ ಅದೇ ಥರ, ಯಾವ ಥರ ಫೀಲ್ಡಿಂಗ್ ನಿಲ್ಲಿಸ್ತಾರೆ ಧೋನಿಗೆ ಅಂತ ನೀವೆಲ್ಲ ನೋಡಿರ್ತೀರ. ಟೆಸ್ಟು ಧೋನಿ ಬ್ಯಾಟಿಂಗ್ ಬಂದಾಗ ಟೆಸ್ಟ್ಗೆ ಯಾವ ಥರ ನಿಲ್ಲಿಸ್ತಾರೋ ಫೀಲ್ಡಿಂಗ್ನ ಆ ಥರ ಮುಂದ್ಗಡೆ ತಗೊಂಡು ನಿಲ್ಲಿಸ್ತಾರೆ ಧೋನಿ ಬ್ಯಾಟಿಂಗ್ ಆಡಬೇಕಾದ್ರೆ. ಸೊ ಏನಕ್ಕೋ ಇದು ಧೋನಿ ಸೀಸನ್ ಅಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ನೆನ್ನೆ ಏನೋ ಸುಮಾರಾಗಿ ಆಡಿದ್ರು. ಒಂದು 29 ರನ್ಸ್ ಏನೋ ಇತ್ತು ಒಂದು 12 ಬಾಲ್ಗೆ, ಅದರಲ್ಲಿ 3 ಸಿಕ್ಸ್ ಇತ್ತು. ಸೊ ಇದನ್ನೇ CSK ಫ್ಯಾನ್ಸ್ಗಳು ಕಣ್ಣು ತುಂಬಿಕೊಂಡು ಹೋಗಿ ಮನೆ ಕಂಡಿರ್ತಾರೆ ಪಾಪ, ಇನ್ನೇನು ಜಾಸ್ತಿ ಮಾತಾಡಿರಲ್ಲ. ಇನ್ನೊಂದು ಸಾರಿ ನೆಕ್ಸ್ಟ್ ಮ್ಯಾಚ್ ಏನಾರು CSK ಸೋಲ್ತು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತಂಗಾಗುತ್ತೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಈ ಸಾರಿ ನೆಕ್ಸ್ಟ್ 5ನೇ ಮ್ಯಾಚು ಕೂಡ CSK ಅವ್ರು ಸೋಲ್ತು ಅಂತ ಹೇಳಿದ್ರೆ ಅವರ ಪ್ಲೇ ಆಫ್ ಕನಸು ಬಿಡ್ಬೇಕಷ್ಟೇ. ಎಲ್ಲ ಬಿಟ್ಬಿಡೋರು, ನಮ್ಮದು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ RCB ಮತ್ತು DC. ಈ ಸಲ ಕಪ್ ನಮ್ಮದೇ. ಸೊ ಒಂದು ಟಾಪ್ 4ಅಲ್ಲಿದ್ದಾರೆ ನಮ್ಮ RCB ಅವರು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು. ಸೊ ಇದೇ ಥರ ಮುಂದಕ್ಕೆ ಹೋಗಲಿ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹಾರೈಸೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. See you on next video.